ಕೋನಪ್ಪಲ್ಲಿ ಗ್ರಾಮ ಪಂಚಾಯತಿನಲ್ಲಿ ಶಾಸಕರ ಅನುದಾನದ ಅಡಿಯಲ್ಲಿ ವಿಕಲಚೇತನರಿಗೆ ದ್ವಿಚಕ್ರ ವಾಹನ ನೋಂದಣಿ ಕಾರ್ಡ್ಗಳನ್ನು ವಿತರಿಸಿದ ಮುಖಂಡರು. ಚಿಂತಾಮಣಿ ತಾಲೂಕಿನ ಕೋನಪ್ಪಲ್ಲಿ ಗ್ರಾಮ ಪಂಚಾಯತಿ ಆವರಣದಲ್ಲಿ ಸಚಿವರು ಹಾಗೂ ಶಾಸಕರು ಆಗಿರತಕ್ಕಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಅನುದಾನದ ಅಡಿಯಲ್ಲಿ ವಿಕಲಚೇತನರಿಗೆ ದ್ವಿಚಕ್ರ ವಾಹನದ ಕಾರ್ಡುಗಳನ್ನು ಮುಖಂಡರು ವಿತರಿಸಿದರು. ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಹಾಗೂ ಶಾಸಕರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಕಾಂಗ್ರೆಸ್ ಸರ್ಕಾರದಲ್ಲಿ ಶಾಸಕರಿಗೆ ಮೀಸಲು ಅನುದಾನವನ್ನು ವಿಕಲರ ಚೇತನರ ಅನುದಾನ ಕಲ್ಯಾಣಕ್ಕಾಗಿ ಸುಮಾರು 200 ದ್ವಿಚಕ್ರ ವಾಹನಗಳನ್ನು ಖರೀದಿಸಿ ಬಹುದೊಡ್ಡ ಮಟ್ಟದ ವೇದಿಕೆ ಕಾರ್ಯಕ್ರಮದಲ್ಲಿ ರೂಪಿಸಿ ವಿತರಿಸಿದ್ದರು. ಆದರೆ ಕೆಲವರಿಗೆ ಕಾರಣಾಂತರಗಳಿಂದ ದ್ವಿಚಕ್ರ ವಾಹನ ನೋಂದಣಿ ಕಾರ್ಡುಗಳನ್ನು ವಿತರಿಸಲು ಸಾಧ್ಯವಾಗಿರಲಿಲ್ಲ. ಆದ ಕಾರಣ ಕೋನಪ್ಪಲ್ಲಿ ಗ್ರಾಮ ಪಂಚಾಯತಿ ಆವರಣದಲ್ಲಿ ಶುಕ್ರವಾರದಂದು ಕಾಂಗ್ರೆಸ್ ಮುಖಂಡರು ದ್ವಿಚಕ್ರ ವಾಹನಗಳ ಕಾರ್ಡುಗಳನ್ನು ವಿತರಿಸಿ ಜಾಗರೂಕತೆಯಿಂದ ವಾಹನಗಳನ್ನು ಚಲಾಯಿಸುವಂತೆ ವಾಹನ ಸವಾರರಿಗೆ ತಿಳಿಸಿದರು. ಇದೇ ವೇಳೆಯಲ್ಲಿ PDO ಆಗಿರತಕ್ಕಂಥ ಪ್ರಭಾಕರ್, ಮುಖಂಡರಾಗಿರ್ತಕ್ಕಂಥ ಶಿವಾರೆಡ್ಡಿ, ಪ್ರಭಾಕರ್ ರೆಡ್ಡಿ, ನಾಯನಹಳ್ಳಿ ಸ್ವಾಮಿ, ಮಂಜುನಾಥ ರೆಡ್ಡಿ, ರಮೇಶ್ ರೆಡ್ಡಿ, ಕೋದಂಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈ ದಿನ ನಮ್ಮ ಚಿಂತಾಮಣಿ ತಾಲೂಕು ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಅನುದಾನದಲ್ಲಿ 200 ದ್ವಿಚಕ್ರ ವಾಹನಗಳ ಅಂಗವಿಕಲರಿಗೆ ದ್ವಿಚಕ್ರ ವಾಹನಗಳ ವಿತರಣೆ ಮಾಡಿದ್ರು. ಅದರ ಫಲವಾಗಿ ಈಗ ನೋಂದಣಿ ಕಾರ್ಡ್ಗಳನ್ನು ವಿತರಣೆ ಮಾಡುವ ಒಂದು ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಫಲಾನುಭವಿಗಳನ್ನು ಇಲ್ಲಿ ಕರೆಸಿ ಸದರಿ ಫಲಾನುಭವಿಗಳಿಗೆ ನೋಂದಣಿ ಕಾರ್ಡ್ಗಳನ್ನು ವಿತರಣೆ ಮಾಡುವ ಸಲುವಾಗಿ ಇಲ್ಲಿ ಸೇರಿದ್ದೀವಿ. ಇಲ್ಲಿ ಈಗ ನಮ್ಮ ಹಿರಿಯ ಮುಖಂಡರಾದಂಥ ಶಿವಾರೆಡ್ಡಿರವರು, ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದ ಪ್ರಭಾಕರ್ ಅವರು, ನಮ್ಮ ಪಶ್ಚಿಮ ರೇಷ್ಮೆ ಬೆಳೆಗಾರ ಸಹಕಾರ CEO ಆದಂಥ ಸ್ವಾಮಿ, ಮುಖಂಡರಾದಂಥ ಮಂಜುನಾಥ ರೆಡ್ಡಿ, ರಮೇಶ್ ರೆಡ್ಡಿ, KPCC ಸದಸ್ಯರಾದಂಥ ಕಾರ್ಮಿಕ ಸದಸ್ಯರಾದಂಥ ಕೋಲಾರವರು ಎಲ್ಲರೂ ಭಾಗವಹಿಸಿ ಈ ಒಂದು ಸಮಾರಂಭವನ್ನು ಯಶಸ್ವಿಗೊಳಿಸುತ್ತೇವೆ. ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ MCS. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.